ನಂಬಿಕೆ ಭಾರತದ ಪ್ರಜೆಗಳಾದ ನಾವು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಭಾರತವನ್ನು ಒಂದು ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತೀಯರೆಲ್ಲರಿಗೂ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆ ದೊರೆಯುವಂತೆ ಮಾಡಲು ವ್ಯಕ್ತಿ ಗೌರವ ದೇಶದ ಏಕತೆ ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವವನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26ನೇ ದಿನ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಯಾರು ಎಂದು ಕರೆಯುತ್ತಾರೆ? ಸರಿಯಾದಂತ ಉತ್ತರ. ಪ್ರಶ್ನೆ ನಮ್ದು, ಸಂಖ್ಯೆ ನಿಮ್ದು. 3 ಪ್ರಶ್ನೆ 3. ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳಿವೆ? ಎಷ್ಟು ಮೂಲಭೂತ ಹಕ್ಕುಗಳು ಎಷ್ಟವರೆ ಸಂವಿಧಾನ? ಪ್ರಜಾಪ್ರಭುತ್ವ ಸರ್ಕಾರ ಎಂದರೇನು? ಪ್ರಜಾಪ್ರಭುತ್ವದ ಅರ್ಥವೇನು? ಪ್ರಜಾಪ್ರಭುತ್ವದ ಅರ್ಥ ಏನು? ಭಾರತದ ಜಗತ್ತಿನ ಅತಿ ದೊಡ್ಡ ಸಂವಿಧಾನ. ಸರಿಯಾದಂತ ಉತ್ತರ. ಆಸ್ತಿ ಹಕ್ಕು ಅಲ್ಲ ಹೌದಾ? ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರವು ನಮ್ಮ ಸಂವಿಧಾನವು ಯಾರಿಗೆ ನೀಡಿದೆ? ಸಂವಿಧಾನ ರಚನೆಯಾದ ಒಟ್ಟು ಎಷ್ಟು ಅನುಚ್ಛೇದಗಳಿವೆ? ಭಾರತ ಸಂವಿಧಾನ ರಚನೆಯಾದಾಗ ಒಟ್ಟು ಎಷ್ಟು ಅನುಚ್ಛೇದಗಳು? ಸ್ವಾತಂತ್ರ್ಯವನ್ನು